ನಮ್ಮ ಕರ್ನಾಟಕದಲ್ಲಿ ಏಷ್ಯಾದ ಅತಿ ದೊಡ್ಡ ನೌಕಾ ನೆಲೆ ಇದೆ. ಆದರೆ ಆ ನೌಕಾ ನೆಲೆ ಮೇಲೆ ಪರದೇಶಗಳ ಕಣ್ಣು ಬಿದ್ದಿದೆ. ಪದೇ ಪದೇ ಮಾಹಿತಿ ಕದಿಯುವಂತಹ ಪ್ರಯತ್ನ ನಡೀತಾನೆ ಇರುತ್ತೆ. ಅಂಥದ್ದೇ ಒಂದು ಪ್ರಯತ್ನ ಮತ್ತೆ ನಡೆದಿದೆ. ಕಾರವಾರ ನೌಕಾ ನೆಲೆ ಮೇಲೆ ಪಾಕ್ ಕಣ್ಣು. ಭಿನ್ನಾಣಗಿತ್ತಿ ಬಲೆಗೆ ಬಿದ್ರ ಯುವಕರು. ಪಾಕಿಸ್ತಾನಕ್ಕೆ ನಮ್ಮ ವಿರುದ್ಧ ಯುದ್ಧ ಮಾಡಿ ಗೆಲ್ಲೋ ಶಕ್ತಿಯೂ ಇಲ್ಲ, ಯುಕ್ತಿಯೂ ಇಲ್ಲ. ಪದೇ ಪದೇ ಕಾಲ್ ಕೆರೆದು ಬಂದು ನಮ್ಮ ಯೋಧರ ಕೈರುಚಿ ನೋಡಿ ಓಡಿ ಹೋಗುತ್ತೆ. ಅಂತಹ ದೇಶ ಅಮಾಯಕ ಅಧಿಕಾರಿಗಳ ಮೂಲಕ ಮಾಹಿತಿ ಕದಿಯೋ ಯತ್ನ ಮಾಡುತ್ತಿದೆ. ಅದಕ್ಕಾಗಿ ಹೆಣ್ಮಕ್ಳ ಮೂಲಕ ಗಾಳ ಹಾಕ್ತಿದೆ. ಪಾಕಿಸ್ತಾನ ಮಹಿಳಾ ಏಜೆಂಟ್ ಒಬ್ಳು ಕಾರವಾರ ನೌಕಾನೆಲೆಯ ಇಬ್ಬರು ಯುವಕರಿಗೆ ಗಾಳ ಹಾಕಿ ಹನಿ ಟ್ರ್ಯಾಪ್ಗೆ ಕೆಡವಿದ್ಲಂತೆ. ಜುಜುಬಿ ಹಣದಾಸ್ಗೆ ಯುವಕರಿಬ್ಬರು ನೌಕಾನೆಲೆ ಮತ್ತು ಯುದ್ಧ ಹಡಗುಗಳ ಮಾಹಿತಿಯನ್ನ ಕೊಡ್ತಿದ್ರಂತೆ. ಆದ್ದರಿಂದ ಕಾರವಾರದ ವೇತನ್ ತಾಂಡೇಲ, ಅಂಕೋಲದ ಹಳವಳ್ಳಿಯ ಅಕ್ಷಯ್ ನಾಯ್ಕರನ್ನ ಬಂಧಿಸಿ ಹೈದರಾಬಾದ್ಗೆ ಕರೆದೊಯ್ಯಲಾಗಿದೆ. ಪಾಕಿ ಹೆಣ್ಣಿನ ಬಲೆ. ವೇತನ್ ಹಾಗೂ ಅಕ್ಷಯ್ ಚಂಡ್ಯಾಲದಲ್ಲಿರುವ ಮರ್ಕ್ಯೂರಿ ಹಾಗೂ ಅಲ್ಟ್ರಾಮರೈನ್ ಕಂಪನಿಯಲ್ಲಿ ಗುತ್ತಿಗೆ ಕೆಲಸ ಮಾಡ್ತಿದ್ರು. ಅಲ್ಲಿಂದಲೇ ಪಾಕಿಸ್ತಾನ ಮಹಿಳಾ ಏಜೆಂಟ್ಗೆ ಯುದ್ಧ ನೌಕೆಗಳ ಮಾಹಿತಿ ಬರುವ ಹಾಗೂ ಹೊರಡುವ ಸಮಯ ಹೇಳ್ತಿದ್ರಂತೆ. ಈ ಮಾಹಿತಿ ನೀಡಿದ್ದಕ್ಕೆ ತಿಂಗಳಿಗೆ ಜುಜುಬಿ 5,000 ಪಡೆಯುತ್ತಿದ್ದ ಅಂಶ ಬಯಲಾಗಿದೆ. ಆದರೆ ಇದೀಗ ಎನ್ಐಎ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಮೈ ಮುರಿದು ಕೆಲಸ ಮಾಡೋ ಬದಲು ಅಡ್ಡಹಾದಿ ಹಿಡಿದ ಯುವಕರು ಮುದ್ದೆ ಮುರಿಯುತ್ತಿರುವುದು ದುರಂತವೇ ಸರಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮ್ಮ ಕರ್ನಾಟಕದಲ್ಲಿ ಏಷ್ಯಾದ ಅತಿ ದೊಡ್ಡ ನೌಕಾ ನೆಲೆ ಇದೆ. ಆದರೆ ಆ ನೌಕಾ ನೆಲೆ ಮೇಲೆ ಪರದೇಶಗಳ ಕಣ್ಣು ಬಿದ್ದಿದೆ. ಪದೇ ಪದೇ ಮಾಹಿತಿ ಕದಿಯುವಂತಹ ಪ್ರಯತ್ನ ನಡೀತಾನೆ ಇರುತ್ತೆ. ಅಂಥದ್ದೇ ಒಂದು ಪ್ರಯತ್ನ ಮತ್ತೆ ನಡೆದಿದೆ. ಕಾರವಾರ ನೌಕಾ ನೆಲೆ ಮೇಲೆ ಪಾಕ್ ಕಣ್ಣು. ಭಿನ್ನಾಣಗಿತ್ತಿ ಬಲೆಗೆ ಬಿದ್ರ ಯುವಕರು. ಪಾಕಿಸ್ತಾನಕ್ಕೆ ನಮ್ಮ ವಿರುದ್ಧ ಯುದ್ಧ ಮಾಡಿ ಗೆಲ್ಲೋ ಶಕ್ತಿಯೂ ಇಲ್ಲ, ಯುಕ್ತಿಯೂ ಇಲ್ಲ. ಪದೇ ಪದೇ ಕಾಲ್ ಕೆರೆದು ಬಂದು ನಮ್ಮ ಯೋಧರ ಕೈರುಚಿ ನೋಡಿ ಓಡಿ ಹೋಗುತ್ತೆ. ಅಂತಹ ದೇಶ ಅಮಾಯಕ ಅಧಿಕಾರಿಗಳ ಮೂಲಕ ಮಾಹಿತಿ ಕದಿಯೋ ಯತ್ನ ಮಾಡುತ್ತಿದೆ. ಅದಕ್ಕಾಗಿ ಹೆಣ್ಮಕ್ಳ ಮೂಲಕ ಗಾಳ ಹಾಕ್ತಿದೆ. ಪಾಕಿಸ್ತಾನ ಮಹಿಳಾ ಏಜೆಂಟ್ ಒಬ್ಳು ಕಾರವಾರ ನೌಕಾನೆಲೆಯ ಇಬ್ಬರು ಯುವಕರಿಗೆ ಗಾಳ ಹಾಕಿ ಹನಿ ಟ್ರ್ಯಾಪ್ಗೆ ಕೆಡವಿದ್ಲಂತೆ. ಜುಜುಬಿ ಹಣದಾಸ್ಗೆ ಯುವಕರಿಬ್ಬರು ನೌಕಾನೆಲೆ ಮತ್ತು ಯುದ್ಧ ಹಡಗುಗಳ ಮಾಹಿತಿಯನ್ನ ಕೊಡ್ತಿದ್ರಂತೆ. ಆದ್ದರಿಂದ ಕಾರವಾರದ ವೇತನ್ ತಾಂಡೇಲ, ಅಂಕೋಲದ ಹಳವಳ್ಳಿಯ ಅಕ್ಷಯ್ ನಾಯ್ಕರನ್ನ ಬಂಧಿಸಿ ಹೈದರಾಬಾದ್ಗೆ ಕರೆದೊಯ್ಯಲಾಗಿದೆ. ಪಾಕಿ ಹೆಣ್ಣಿನ ಬಲೆ. ವೇತನ್ ಹಾಗೂ ಅಕ್ಷಯ್ ಚಂಡ್ಯಾಲದಲ್ಲಿರುವ ಮರ್ಕ್ಯೂರಿ ಹಾಗೂ ಅಲ್ಟ್ರಾಮರೈನ್ ಕಂಪನಿಯಲ್ಲಿ ಗುತ್ತಿಗೆ ಕೆಲಸ ಮಾಡ್ತಿದ್ರು. ಅಲ್ಲಿಂದಲೇ ಪಾಕಿಸ್ತಾನ ಮಹಿಳಾ ಏಜೆಂಟ್ಗೆ ಯುದ್ಧ ನೌಕೆಗಳ ಮಾಹಿತಿ ಬರುವ ಹಾಗೂ ಹೊರಡುವ ಸಮಯ ಹೇಳ್ತಿದ್ರಂತೆ. ಈ ಮಾಹಿತಿ ನೀಡಿದ್ದಕ್ಕೆ ತಿಂಗಳಿಗೆ ಜುಜುಬಿ 5,000 ಪಡೆಯುತ್ತಿದ್ದ ಅಂಶ ಬಯಲಾಗಿದೆ. ಆದರೆ ಇದೀಗ ಎನ್ಐಎ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಮೈ ಮುರಿದು ಕೆಲಸ ಮಾಡೋ ಬದಲು ಅಡ್ಡಹಾದಿ ಹಿಡಿದ ಯುವಕರು ಮುದ್ದೆ ಮುರಿಯುತ್ತಿರುವುದು ದುರಂತವೇ ಸರಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮ್ಮ ಕರ್ನಾಟಕದಲ್ಲಿ ಏಷ್ಯಾದ ಅತಿ ದೊಡ್ಡ ನೌಕಾ ನೆಲೆ ಇದೆ. ಆದರೆ ಆ ನೌಕಾ ನೆಲೆ ಮೇಲೆ ಪರದೇಶಗಳ ಕಣ್ಣು ಬಿದ್ದಿದೆ. ಪದೇ ಪದೇ ಮಾಹಿತಿ ಕದಿಯುವಂತಹ ಪ್ರಯತ್ನ ನಡೀತಾನೆ ಇರುತ್ತೆ. ಅಂಥದ್ದೇ ಒಂದು ಪ್ರಯತ್ನ ಮತ್ತೆ ನಡೆದಿದೆ. ಕಾರವಾರ ನೌಕಾ ನೆಲೆ ಮೇಲೆ ಪಾಕ್ ಕಣ್ಣು. ಭಿನ್ನಾಣಗಿತ್ತಿ ಬಲೆಗೆ ಬಿದ್ರ ಯುವಕರು. ಪಾಕಿಸ್ತಾನಕ್ಕೆ ನಮ್ಮ ವಿರುದ್ಧ ಯುದ್ಧ ಮಾಡಿ ಗೆಲ್ಲೋ ಶಕ್ತಿಯೂ ಇಲ್ಲ, ಯುಕ್ತಿಯೂ ಇಲ್ಲ.
ಪದೇ ಪದೇ ಕಾಲ್ ಕೆರೆದು ಬಂದು ನಮ್ಮ ಯೋಧರ ಕೈರುಚಿ ನೋಡಿ ಓಡಿ ಹೋಗುತ್ತೆ. ಅಂತಹ ದೇಶ ಅಮಾಯಕ ಅಧಿಕಾರಿಗಳ ಮೂಲಕ ಮಾಹಿತಿ ಕದಿಯೋ ಯತ್ನ ಮಾಡುತ್ತಿದೆ. ಅದಕ್ಕಾಗಿ ಹೆಣ್ಮಕ್ಳ ಮೂಲಕ ಗಾಳ ಹಾಕ್ತಿದೆ. ಪಾಕಿಸ್ತಾನ ಮಹಿಳಾ ಏಜೆಂಟ್ ಒಬ್ಳು ಕಾರವಾರ ನೌಕಾನೆಲೆಯ ಇಬ್ಬರು ಯುವಕರಿಗೆ ಗಾಳ ಹಾಕಿ ಹನಿ ಟ್ರ್ಯಾಪ್ಗೆ ಕೆಡವಿದ್ಲಂತೆ. ಜುಜುಬಿ ಹಣದಾಸಿಗೆ ಯುವಕರಿಬ್ಬರು ನೌಕಾನೆಲೆ ಮತ್ತು ಯುದ್ಧ ಹಡಗುಗಳ ಮಾಹಿತಿಯನ್ನ ಕೊಡ್ತಿದ್ರಂತೆ. ಆದ್ದರಿಂದ ಕಾರವಾರದ ವೇತನ್ ತಾಂಡೆಲ, ಅಂಕೋಲದ ಹಳವಳ್ಳಿಯ ಅಕ್ಷಯ್ ನಾಯ್ಕರನ್ನ ಬಂಧಿಸಿ ಹೈದರಾಬಾದ್ಗೆ ಕರೆದೊಯ್ಯಲಾಗಿದೆ. ಪಾಕಿ ಹೆಣ್ಣಿನ ಬಲೆ. ವೇತನ್ ಹಾಗೂ ಅಕ್ಷಯ್ ಚಂಡ್ಯಾಲದಲ್ಲಿರುವ ಮರ್ಕ್ಯೂರಿ ಹಾಗೂ ಅಲ್ಟ್ರಾಮರೈನ್ ಕಂಪನಿಯಲ್ಲಿ ಗುತ್ತಿಗೆ ಕೆಲಸ ಮಾಡ್ತಿದ್ರು. ಅಲ್ಲಿಂದಲೇ ಪಾಕಿಸ್ತಾನ ಮಹಿಳಾ ಏಜೆಂಟ್ಗೆ ಯುದ್ಧ ನೌಕೆಗಳ ಮಾಹಿತಿ, ಬರುವ ಹಾಗೂ ಹೊರಡುವ ಸಮಯ ಹೇಳ್ತಿದ್ರಂತೆ. ಈ ಮಾಹಿತಿ ನೀಡಿದ್ದಕ್ಕೆ ತಿಂಗಳಿಗೆ ಜುಜುಬಿ 5,000 ಪಡೆಯುತ್ತಿದ್ದ ಅಂಶ ಬಯಲಾಗಿದೆ. ಆದರೆ ಇದೀಗ ಎನ್ಐಎ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಮೈ ಮುರಿದು ಕೆಲಸ ಮಾಡೋ ಬದಲು ಅಡ್ಡಹಾದಿ ಹಿಡಿದ ಯುವಕರು ಮುದ್ದೆ ಮುರಿಯುತ್ತಿರುವುದು ದುರಂತವೇ ಸರಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮ್ಮ ಕರ್ನಾಟಕದಲ್ಲಿ ಏಷ್ಯಾದ ಅತಿ ದೊಡ್ಡ ನೌಕಾನೆಲೆ ಇದೆ. ಆದರೆ ಆ ನೌಕಾನೆಲೆ ಮೇಲೆ ಪರದೇಶಗಳ ಕಣ್ಣು ಬಿದ್ದಿದೆ. ಪದೇ ಪದೇ ಮಾಹಿತಿ ಕದಿಯುವಂತಹ ಪ್ರಯತ್ನ ನಡೀತಾನೆ ಇರುತ್ತೆ. ಅಂಥದ್ದೇ ಒಂದು ಪ್ರಯತ್ನ ಮತ್ತೆ ನಡೆದಿದೆ. ಕಾರವಾರ ನೌಕಾ ನೆಲೆ ಮೇಲೆ ಪಾಕ್ ಕಣ್ಣು. ಭಿನ್ನಾಣಗಿತ್ತಿ ಬಲೆಗೆ ಬಿದ್ರ ಯುವಕರು. ಪಾಕಿಸ್ತಾನಕ್ಕೆ ನಮ್ಮ ವಿರುದ್ಧ ಯುದ್ಧ ಮಾಡಿ ಗೆಲ್ಲೋ ಶಕ್ತಿಯೂ ಇಲ್ಲ, ಯುಕ್ತಿಯೂ ಇಲ್ಲ. ಪದೇ ಪದೇ ಕಾಲ್ ಕೆರೆದು ಬಂದು ನಮ್ಮ ಯೋಧರ ಕೈರುಚಿ ನೋಡಿ ಓಡಿ ಹೋಗುತ್ತೆ. ಅಂತಹ ದೇಶ ಅಮಾಯಕ ಅಧಿಕಾರಿಗಳ ಮೂಲಕ ಮಾಹಿತಿ ಕದಿಯೋ ಯತ್ನ ಮಾಡುತ್ತಿದೆ. ಅದಕ್ಕಾಗಿ ಹೆಣ್ಮಕ್ಳ ಮೂಲಕ ಗಾಳ ಹಾಕ್ತಿದೆ. ಪಾಕಿಸ್ತಾನ ಮಹಿಳಾ ಏಜೆಂಟ್ ಒಬ್ಳು ಕಾರವಾರ ನೌಕಾನೆಲೆಯ ಇಬ್ಬರು ಯುವಕರಿಗೆ ಗಾಳ ಹಾಕಿ ಹನಿ ಟ್ರ್ಯಾಪ್ಗೆ ಕೆಡವಿದ್ಲಂತೆ. ಜುಜುಬಿ ಹಣದಾಸಿಗೆ ಯುವಕರಿಬ್ಬರು ನೌಕಾನೆಲೆ ಮತ್ತು ಯುದ್ಧ ಹಡಗುಗಳ ಮಾಹಿತಿಯನ್ನ ಕೊಡ್ತಿದ್ರಂತೆ. ಆದ್ದರಿಂದ ಕಾರವಾರದ ವೇತನ್ ತಾಂಡೆಲ, ಅಂಕೋಲದ ಹಳವಳ್ಳಿಯ ಅಕ್ಷಯ್ ನಾಯ್ಕರನ್ನ ಬಂಧಿಸಿ ಹೈದರಾಬಾದ್ಗೆ ಕರೆದೊಯ್ಯಲಾಗಿದೆ. ಪಾಕಿ ಹೆಣ್ಣಿನ ಬಲೆ. ವೇತನ್ ಹಾಗೂ ಅಕ್ಷಯ್ ಚಂಡ್ಯಾಲದಲ್ಲಿರುವ ಮರ್ಕ್ಯೂರಿ ಹಾಗೂ ಅಲ್ಟ್ರಾಮರೈನ್ ಕಂಪನಿಯಲ್ಲಿ ಗುತ್ತಿಗೆ ಕೆಲಸ ಮಾಡ್ತಿದ್ರು. ಅಲ್ಲಿಂದಲೇ ಪಾಕಿಸ್ತಾನ ಮಹಿಳಾ ಏಜೆಂಟ್ಗೆ ಯುದ್ಧ ನೌಕೆಗಳ ಮಾಹಿತಿ, ಬರುವ ಹಾಗೂ ಹೊರಡುವ ಸಮಯ ಹೇಳ್ತಿದ್ರಂತೆ. ಈ ಮಾಹಿತಿ ನೀಡಿದ್ದಕ್ಕೆ ತಿಂಗಳಿಗೆ ಜುಜುಬಿ 5,000 ಪಡೆಯುತ್ತಿದ್ದ ಅಂಶ ಬಯಲಾಗಿದೆ. ಆದರೆ ಇದೀಗ ಎನ್ಐಎ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಮೈ ಮುರಿದು ಕೆಲಸ ಮಾಡೋ ಬದಲು ಅಡ್ಡಹಾದಿ ಹಿಡಿದ ಯುವಕರು ಮುದ್ದೆ ಮುರಿಯುತ್ತಿರುವುದು ದುರಂತವೇ ಸರಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.